ಹಾಯ್ ಗೈಸ್, ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಬೋಂಡ, ಈರುಳ್ಳಿ ಬೋಂಡ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು 4 ಮೀಡಿಯಮ್ ಈರುಳ್ಳಿನ ಈ ಥರ ದಪ್ಪನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ನಾವಿಬ್ಬರೇ ಇರೋದ್ರಿಂದ ನಮಗೆ ಸಾಕಾಗುತ್ತೆ. ಸೊ ನೀವು ಕ್ವಾಂಟಿಟಿ ನೋಡಿಬಿಟ್ಟು ಈರುಳ್ಳಿ ಕಟ್ ಮಾಡಿ. ಅದಾದಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಒಂದು 4 ಎಲೆ, ಮತ್ತು ಸಬಾಕ್ಸಿ ಮತ್ತು ಕೊತ್ತಂಬರಿ ಸ್ವಲ್ಪ. ಅದಾದಮೇಲೆ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಸೋಡಾ. ಅದಾದಮೇಲೆ ಟೇಸ್ಟ್ಗೆ ಉಪ್ಪು. ಸೊ ನಿಮಗೆ ಖಾರ ಇನ್ನೂ ಬೇಕು ಅಂತಂದರೆ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರು. ಸೊ ನಾನು ಒಂದೇ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಖಾರದ ಪುಡಿ ಸ್ವಲ್ಪ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಅದಾದಮೇಲೆ ಫಸ್ಟ್ ಅಕ್ಕಿ ಹಿಟ್ಟನ್ನ ಒಂದು ಹಾಕ್ಕೊಳ್ಳೋಣ ಒಂದು ಬೌಲ್ಗೆ. ಸೊ ಈರುಳ್ಳಿ ನಾನು 4 ಕಟ್ ಮಾಡಿರೋದ್ರಿಂದ ನನಗೆ ಅಕ್ಕಿ ಹಿಟ್ಟು ಸ್ವಲ್ಪನೇ ಸಾಕಾಗುತ್ತೆ, ಕಡಲೆ ಹಿಟ್ಟು. ಫಸ್ಟ್ ಈ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಅದಾದಮೇಲೆ ಕರಿಬೇವು, ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು. ಮತ್ತು ಅಕ್ಕಿ ಹಿಟ್ಟು, ಸೋಡಾ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಬೇಕು ಒಂದು 2 ಮಿನಿಟ್ಸು. ಅಷ್ಟರಲ್ಲಿ ಒಂದು ಪ್ಯಾನಲ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು. ನಾನು ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದು ರೌಂಡಗೆ ಅಷ್ಟೊಂದೇ ನನಗೆ ಹಾಕೋದಕ್ಕೆ ಬರಲ್ಲ, ಶೇಪ್ ಕೊಡೋದಕ್ಕೆ ಬರಲ್ಲ ನನಗೆ. ಸೊ ಹಾಕ್ತಾಯಿದ್ದೀನಿ. ಒಂದು 10 ಸೆಕೆಂಡ್ ಆದಮೇಲೆ ಅದನ್ನು ತಿರುಗಿಸ್ತಾ ಇರಬೇಕು. ಒಂದು ಸೈಡ್ ಮಾತ್ರ ಅದು ಬೆಂದಿರುತ್ತೆ, ಹಾಗಾಗಿ ತಿರುಗಿಸ್ತಾ ಇರಬೇಕು. ಹೀಗೆ ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಬಾಯ್ಲ್ ಆಗಿರುತ್ತೆ. ಸೊ ಅದಾದಮೇಲೆ ಇವಾಗ ಬೋಂಡ ಆಗಿದೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು 1 ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡಿದ್ದು, ಅದಾದಮೇಲೆ ಎತ್ತಿಟ್ಕೋತೀನಿ, ಅದು ಇನ್ನೊಂದು ಟೈಮ್ಗೆ ಆಗುತ್ತೆ. ಸೊ ಬಿಸಿ ಬೋಂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಅದರಲ್ಲಿರೋದೆಲ್ಲನೂ ಎತ್ತಿ ಪ್ಲೇಟ್ಗೆ ಹಾಕ್ಕೋಬೇಕು. ನೋಡಿ ಇವಾಗ ಬೋಂಡ ರೆಡಿಯಾಗಿದೆ ಕ್ರಿಸ್ಪಿಯಾಗಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.